ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋ ಕ್ಲಾಸ್ ನಂಬರ್ 34 ಆಗಿರುತ್ತೆ. ಇದರಲ್ಲಿ ನಾನು ಒಂದು ಬೇಸಿಕ್ ಆಗಿರುವಂಥ ಡಿಸೈನಲ್ಲಿ ನಾವು ಯಾವ ರೀತಿ ಶೇಪನ್ನು ಕೊಡಬೇಕು, ಆದರೆ ಯಾವ ರೀತಿ ನಾವು ಸ್ಟಿಚಿಂಗನ್ನು ಹಾಕೋಬೇಕು, ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಈಗ ಇದಕ್ಕೊಂದು ಡ್ರಾ ಮಾಡ್ಕೋಬೇಕಾಗತ್ತೆ ನೋಡಿ. ಫಸ್ಟು ಕಾಣಿಸ್ತಿದೆಯಾ? ಈಗ ನೀಟಾಗಿ ಬರ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ, ಮಾಡೋದಕ್ಕೆ ಈಸಿ ಆಗುತ್ತೆ. ಏನು ಅದು ಚಿತ್ರ ಏನು ಅಂತ ಗೊತ್ತಾಗ್ಬಿಟ್ರೆ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಆ ರೀತಿ ನೀಟಾಗಿ ಮಾಡ್ಕೊಳ್ಳಿ. ನಾನು ಇದನ್ನು ಜರಿ ಥ್ರೆಡ್ಡಲ್ಲಿ ಮಾಡಿ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಯಾಕೆ ಅಂದರೆ ಈ ಸ್ಕ್ವೇರಲ್ಲಿ ಮೂಲೆಗಳಲ್ಲಿ ಬರುವಾಗ ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಹಾಗಿದ್ದರೆ ಈಗ ಡ್ರಾ ಮಾಡಿದ್ದಾಗಿದೆ. ಈಗ ನೋಡಿ, ಇದಾಗಿದೆಯಲ್ಲ. ಈಗ ನಾನು ಇದನ್ನು ಯಾವ ರೀತಿ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಬಂದಿರುವಂಥದ್ದನ್ನು ನಾವೀಗ ಶುರು ಮಾಡೋಣ. ಈಗ ಜರಿ ಥ್ರೆಡ್ಡನ್ನು ತಗೊಂಡು ಈ ವಿಡಿಯೋನ ನೀವು ನೋಡಿದ್ರೆ ಯಾವುದೇ ಡಿಸೈನ್ ಕೊಟ್ಟರು ಸುಧಾ ನೀವು ಆರಾಮಾಗಿ ಸ್ಟಿಚ್ಚನ್ನು ಮಾಡ್ಕೊಂಡು ಹೋಗ್ತೀರಾ. ಅದಕ್ಕೋಸ್ಕರನೇ ಈ ವಿಡಿಯೋನ ನಿಮಗೆ ಪುನಃ ತೋರಿಸ್ಕೊಡ್ತಿದ್ದೀನಿ. ಬೇರೆ ಶೇಪಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ, ಈಗ ಇದನ್ನೇ ಒಂದು ವಿಡಿಯೋವನ್ನಾಗಿ ಮಾಡಿ ನಾನು ತೋರಿಸ್ಕೊಡ್ತಿದ್ದೀನಿ. ಇದನ್ನೇ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ಜರಿ ಥ್ರೆಡ್ಡಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ರೀತಿಯೆಲ್ಲ ಮಾಡುವಾಗ, ಮೂಲೆಗಳಲ್ಲೆಲ್ಲ ಮಾಡುವಾಗ ಇದು ಸೆನ್ಸಿಟಿವ್ ಇರುತ್ತೆ. ಜರಿ ಥ್ರೆಡ್ಡು ಸೆನ್ಸಿಟಿವ್ ಇರುತ್ತೆ. ಎರಡೂ ದಾರನ ಎಳೆಯುವಾಗ ಕಟ್ ಮಾಡಿದ್ರೆ ಹಾಳಾಗತ್ತೆ. ಹಂಗಾಗಿ ನೋಡಿ, ಇದನ್ನು ಇಲ್ಲಿ ಈ ಪಾಯಿಂಟನ್ನು ನೀವು ನೋಡ್ಕೋಬೇಕಾಗತ್ತೆ. ಈಗ ನಾವು ಇಲ್ಲಿ ಬರ್ತಿದ್ದೀವಿ, ಇಲ್ಲಿ ಸ್ಕ್ವೇರ್ ಮೂಲೆಗೆ ಅಂತಂದರೆ ಇದನ್ನು ಈ ರೀತಿ ತಗೋಬಾರ್ದು. ಈ ರೀತಿ ತಗೊಂಡ್ರೆ ತಪ್ಪಾಗತ್ತೆ. ಇಲ್ಲಿ ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಹಾಕಿ ಮಾಡಿದಾಗ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ನೀವು ಟ್ರೈ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಇದನ್ನು ಕಲಿಬೋದು. ತುಂಬಾ ಈಸಿಯಾಗಿ ಕೂಡ ಇರುತ್ತೆ. ಏನಿರುತ್ತೆ, ಸಣ್ಣದ ಒಂದೊಂದು ಟಿಪ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ. ಆರಿ ವರ್ಕ್ ಅನ್ನೋದು ತುಂಬಾ ಈಸಿ. ಏನಂದರೆ ನೀಡಲ್ ಗ್ರಿಪ್ ಹಿಡಿಯುವಂಥದ್ದು, ಜೊತೆಗೆ ಈ ಸಣ್ಣ ಟಿಪ್ಸ್ಗಳೇನಿದೆ, ಈ ಸಣ್ಣ ಟಿಪ್ಸೇ ದೊಡ್ಡ ತಪ್ಪುಗಳಾಗುವಂಥದ್ದು. ಈಗ ನೋಡಿ, ಈಗ ಪುನಃ ತೋರಿಸ್ಕೊಡ್ತೀನಿ. ನಾವು ಈ ರೀತಿ ಬಂದ್ಬಿಟ್ರೆ ಏನಾಗುತ್ತೆ, ಇಲ್ಲಿ ನೋಡಿ, ಈ ಕ್ಲಾರಿಟಿ ಬರಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇದನ್ನು ಅಪೋಸಿಟ್ ಹಿಂದೆನೇ ಸ್ಟಿಚ್ ಮಾಡಿಕೊಂಡು ಒಂದು ಪುಟಾಣಿ ಸ್ಟಿಚ್ಚು ನಮಗೆ ಎಷ್ಟು ಕ್ಲಾರಿಟಿಯನ್ನು ಕೊಡುತ್ತೆ ಅಂದರೆ, ಅದಕ್ಕೋಸ್ಕರ ಈ ಸಣ್ಣ ಈಗ ನಿಮಗೆ ಚೈನ್ ಸ್ಟಿಚ್ ಬರುತ್ತೆ, ಇಲ್ಲ ಅಂತಲ್ಲ. ಚೈನ್ ಸ್ಟಿಚ್ ಬಂದಾಗ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು, ಯಾವ ಜಾಗದಲ್ಲಿ ಯಾವ ರೀತಿ ರೊಟೇಟ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ. ಆದಷ್ಟು ಈ ವಿಡಿಯೋನ ಸದುಪಯೋಗ ಪಡ್ಕೊಳ್ಳಿ ಅಂತ. ಸಣ್ಣ ಟಿಪ್ಸ್ ಆದ್ರೂ ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ. ಇದರಿಂದ ನೀವು ವರ್ಕ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಬಾಕ್ಸ್ ಟೈಪಲ್ಲಿ ನೀವು ಡಿಸೈನನ್ನು ಮಾಡ್ತಿರ್ತೀರ, ಮತ್ತು ಒಂದು ತಿಲಕ ಶೇಪ್ ಆದರೂ ಅಷ್ಟೇ, ಯಾವುದೇ ಆಗಲಿ ಒಂದು ಶೇಪ್ ಚೇಂಜ್ ನೋಡಿ. ಇಲ್ಲೂ ನೋಡಿ, ಮೂಲೆಗಳಲ್ಲಿ ನೀವು ನೋಡ್ಕೋಬೇಕು ಯಾವ ರೀತಿ ಬರ್ತಿದೆ ಅಂತೇಳಿ. ನೋಡಿ, ಈ ರೀತಿ ಮಾಡಿಕೊಂಡು ನೀವು ಪುನಃ ಈ ರೀತಿ ತಗೋಬೇಕಾಗತ್ತೆ. ನಾನು ಅದಕ್ಕೆ ಸುಮಾರು ಈಗ ಎಷ್ಟು ಮೂಲೆಗಳಿದೆ ನೀವು ಅಂದಾಜು ಮಾಡ್ಬೋದು. ಎಷ್ಟು ಮೂಲೆಗಳಲ್ಲೂ ನೀವು ಟ್ರೈ ಮಾಡ್ತಾ ಹೋಗ್ಬೋದು ಯಾವ ರೀತಿ ಬರುತ್ತೆ ಅಂತೇಳಿ. ನೋಡಿ, ಶೇಪ್ಗಳು ನಾನಾ ರೀತಿ ಶೇಪ್ಗಳು ಬರುತ್ತೆ ನಿಮಗೆ ವರ್ಕ್ ಮಾಡುವಾಗ. ಈ ಬೇಸಿಕಲಿ ನಾವು ಏನು ಹೇಳ್ಕೊಡ್ತೀವೋ ಅಷ್ಟು ಮಾತ್ರ ಕಲ್ತಿರ್ತೀರ. ಅದ್ರ ಟಿಪ್ಸ್ಗಳು ಏನು ತಿಳ್ಕೊಂಡಿರ್ತೀರ ನೀವು, ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಮುಂದಿನ ದೊಡ್ಡ ಡಿಸೈನ್ಸನ್ನು ಮಾಡುವಾಗ. ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೂ ಹೇಳ್ಕೊಡೋದಕ್ಕೆ ತುಂಬಾ ಡಿಸೈನ್ಸ್ಗಳಿದೆ. ಖಂಡಿತವಾಗ್ಲೂ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ, ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. ನೀವು ಫಾಲೋ ಮಾಡಿ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಎಲ್ಲ, ನೀವು ಇನ್ನೂ ಸಪೋರ್ಟ್ ನಮಗೆ ತುಂಬಾ ಬೇಕಾಗಿದೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ಡಿಸೈನ್ಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ. ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಅಷ್ಟು ಸದುಪಯೋಗ ಪಡ್ಕೋತಾರೆ. ಜೊತೆಗೆ ನಮಗೆ ಏನಿದೆ, ನಾವು ವರ್ಕ್ ಮಾಡಿ ನಿಮಗೆ ತಿಳಿಸ್ಕೊಡೋದಕ್ಕೂ ನಮಗೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಇಲ್ಲೂ ಒಂದು ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಈ ರೀತಿ ತಗೋಬಾರ್ದು. ಮೇಲ್ಗಡೆ ಹೋಗಿ ಒಂದು ಸ್ಟಿಚ್ಚನ್ನು ಹಾಕಿದ್ರೆ ನೀವೇ ಅಬ್ಸರ್ವ್ ಮಾಡಿ ಎಷ್ಟು ಕ್ಲಾರಿಟಿ ಬರುತ್ತೆ ಅಂತ. ನೋಡಿ, ಈ ರೀತಿ ಆದಾಗ ಬಿಟ್ಬಿಡಬೇಕು. ಕ್ಲಾತನ್ನು ಏನಾದರೂ ಥ್ರೆಡ್ಡು ಸಿಗಾಕೊಂಡ್ರೆ ಆ ರೀತಿ ಆಗುತ್ತೆ.
ಅವನ್ನು ತಿಳ್ಕೊಂಡಿರಬೇಕು. ಯಾಕೆ ಹಿಂಗಾಗುತ್ತೆ ಅನ್ನೋದು ಕೆಲವ್ರಿಗೆ ಇದು ನೀಡಲ್ ಗ್ರಿಪ್ ಸಿಗೋಕ್ಕೂ ಮೊದಲೇ ತುಂಬಾ ಆಗುತ್ತೆ. ಅದು ಗ್ರಿಪ್ ಸಿಕ್ಕಿದ್ಮೇಲೆ ಯಾವಾಗಾದರೂ ಒಂದೊಂದು ಸತಿ ಆ ರೀತಿ ಆಗೋದುಂಟು. ಅದನ್ನು ನಾವು ತಿಳ್ಕೊಂಡಿದ್ರೆ ಆರಾಮಾಗಿ ಇದು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ನೋಡಿ ಇಲ್ಲೂ ಅಷ್ಟೇ ನಾವು ಹಿಂದೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಆ ನಂತರ ನಾವು ಮುಂದಕ್ಕೆ ತಗೊಂಡ್ರೆ ನಮಗೆ ಡಿಸೈನು ಶೇಪ್ ಏನಿರುತ್ತಲ್ಲ ಆ ಶೇಪಿನ ಕ್ಲಾರಿಟಿ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇನ್ನೂ ತುಂಬಾ ಶೇಪ್ಗಳಿದೆ, ತೋರಿಸ್ಕೊಡಿ ಅಂದರೆ ತೋರಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಇದೆ ನಮ್ಗೆ ಗೊತ್ತಾಗಿದೆ ಅಂದರೆ ಪರವಾಗಿಲ್ಲ, ಯಾವುದಕ್ಕೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ಡಿಸೈನ್, ಇನ್ನೊಂದು ಬೇಸಿಕ್ ಹೊಸದಾಗಿ ಇರುವಂಥ ಇನ್ನೊಂದು ಬೇಸಿಕ್ ಡಿಸೈನನ್ನು ಮುಂದಿನ ವೀಡಿಯೋದಲ್ಲಿ ಇರುತ್ತೆ. ಈ ಎಲ್ಲ ಡಿಸೈನ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ನಾಟನ್ನು ಹಾಕ್ತಿದ್ದೀನಿ. ಇಲ್ಲಿ ಒಂದು ಲೂಪ್ ಇದೆ, ಅದರೊಳಗಡೆಯಿಂದ ಒಂದು ದಾರನ ಎಳ್ಕೊಂಡಿದ್ದೀನಿ. ಈ ಎಳ್ಕೊಂಡಿರುವಂಥ ಲೂಪ್ ಒಳಗಡೆಯಿಂದ ಇಲ್ಲಿ ನೋಡ್ತಿದ್ದೀರಾ, ಈ ಲೂಪನ್ನು ಈ ರೀತಿ ಎಳ್ಕೊಂಡ್ರೆ ನೋಡಿ ಎಲ್ಲೂ ನಾವು ಲಾಕ್ ಮಾಡಿದ್ದೀವಿ ಅಂತ ಗೊತ್ತಾಗದೇ ಇರೋ ರೀತಿ ನಮಗೆ ಇದು ನೋಡಿ ಈ ರೀತಿ ಆಗುತ್ತೆ. ಇಷ್ಟು ನೀಟಾಗಿ ಬಂದಿದೆ. ಲಾಕ್ ಇಷ್ಟು ನೀಟಾಗಿ ಆಗಿಲ್ಲ ಅಂತಂದರೆ ನೀವೇನು ಮಾಡಿದ್ದೀರಲ್ಲ ಇದಿಷ್ಟು ಬಿಚ್ಕೊಂಡು ಹೋಗ್ಬಿಡುತ್ತೆ. ಆಗ ನಿಮ್ಮ ಡಿಸೈನ್ ಎಲ್ಲ ಹಾಳಾಗ್ಬಿಡುತ್ತೆ. ಹಂಗಾಗಿ ಆದಷ್ಟು ಲಾಕ್ ಮಾಡೋದನ್ನು ಕಲೀರಿ. ಮತ್ತು ಈ ರೀತಿ ಸ್ಕ್ವೇರ್ ಬಂದಾಗ ಮತ್ತು ಯಾವುದೇ ಡಿಸೈನ್ ಬರ್ಬೋದು. ಆವಾಗ ಏನು ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊಂಡಿದ್ದೀರಾ. ನಿಮ್ಮ ಇಂಟ್ರೆಸ್ಟ್ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ಶೇಪ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ನಿಮ್ಮ ಸಪೋರ್ಟ್ ಹೆಚ್ಚಾಗಿ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.